ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಕ್ವಿಕ್ ಬ್ಲೆಸ್ಸಿಂಗ್ಸ್ ಏನು ಅಂತ ನೋಡೋಣ, ಓಕೆನಾ? ಬಾಬಾರವರ ಬ್ಲೆಸ್ಸಿಂಗ್ಸ್ ಏನು ಅಂತ ನೋಡೋಣ. ಸೊ ಇದು ನಿಮ್ಮ ಗುರುಗಳು, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವರ ಆಶೀರ್ವಾದ ಏನು, ಅಥವಾ ಏನು ಚೇತಾವಣಿ ಕೊಡ್ತಿದ್ದಾರೆ ಏನು ಅಂತ ನೋಡೋಣ, ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಮಾತಾ ಕಾಳಿ, ಪ್ಲೀಸ್ ಕಮ್ ಆ್ಯಂಡ್ ಬ್ಲೆಸ್ ದಿಸ್ ರೀಡಿಂಗ್. ಹೇಗೆ ಬೀಳ್ತಾ ಇದೆ ಗೊತ್ತಾ ಕಾರ್ಡ್ಸು? ಓಕೆ, ಬಟ್ ಯಾವುದೂ ತೊಗೊಂಡಿಲ್ಲ. ಸೊ ಫಾಸ್ಟ್ ಚೇಂಜಸ್ ಆಗುತ್ತೆ ಅಂತೇನೋ ತೋರಿಸ್ತಾ ಇದ್ದಾರೆ, ಗೊತ್ತಿಲ್ಲ ಏನು ಅಂತ. ಸೊ ಇದು ಯಾರಿಗೆ ಅನ್ವಯಿಸುತ್ತೆ ನಿಮಗೆ ಗೊತ್ತು. ಸೊ ಏನೋ ಒಂದು ಚೇಂಜಸ್ ಬರ್ತಾ ಇದೆ, ಫಾಸ್ಟ್ ಕ್ವಿಕ್ ಚೇಂಜಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಎಸ್ ಬಾಬಾ, ನೋಡಿ. Manifestations, help is at hand. Okay, Baba appears in many forms to help his devotees ಅಂತಿದ್ದಾರೆ. ನಾ ಹೇಳಿಲ್ವಾ, ಲೈಕ್ ಏನೋ ಒಂದು ಚೇಂಜಸ್ ಇದೆ ಅಂತ ತೋರಿಸಿದ್ರು. ಸೊ ಯಾರೋ ಹೆಲ್ಪಿಗೆ ಬರ್ತಾ ಇದ್ದಾರೆ, ಅಂತೂ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ 100% ಇದು, ಓಕೆನಾ? ಆ ಥರ ಅಂತ ತೋರಿಸ್ತಾ ಇದ್ದಾರೆ. ವೆರಿ ಪಾಸಿಟಿವ್ ಚೇಂಜಸ್, ಯೋಚನೆ ಮಾಡೋ ಥರ ಅಲ್ಲ, ವೆರಿ ಪಾಸಿಟಿವ್ ಚೇಂಜಸ್. ಅಂತೂ ನೀವು ಅಂದ್ಕೊಂಡೇ ಇರೋದಿಲ್ಲ ಈ ಥರ ಒಂದು ಕಷ್ಟದಿಂದ ಅಥವಾ ಏನೋ ಒಂದು ತೊಂದರೆಯಿಂದನ ಅಥವಾ ಆಚೆ ಬರ್ತೀನ ಅಂತ ಇರ್ಬೋದು, ಅಥವಾ ನೀವೇನು ತುಂಬ ವರ್ಷದಿಂದ ಅಥವಾ ತುಂಬ ದಿವಸದಿಂದ ಕಾಯ್ತಾ ಇದ್ರಿ, ಆಯಿತಾ, ಆಗತ್ತಾ ಅಂತ. ಸೊ ಅದು ಆಗತ್ತೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಓಕೆನಾ? ಏನೋ ಒಬ್ಬರು ಒಂದು ಹೆಲ್ಪಿಗೆ ಬರ್ತಾರೆ, ಅಂತೂ ನಿಮ್ಮ ಆಸೆಗಳು ಅಥವಾ ನಿಮ್ಮ ಕನಸು ನನಸಾಗೋ ಸಮಯ ಹತ್ತಿರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆ? ಸೊ ಬಾಬಾ ಈಸ್ ಏನು ಹೆಲ್ಪ್ ಈಸ್ ಎಟ್ ಹ್ಯಾಂಡ್ ಅಂತಿದ್ದಾರೆ. ಮ್ಯಾನಿಫೆಸ್ಟೇಷನ್ಸು, ನೀವೇನು ತುಂಬ ಆಸೆ ಪಟ್ಟಿದ್ರಿ, ಕನಸುಗಳು ಕಂಡಿದ್ರಿ, ಅದು ಕಾರ್ಯಗತ ಆಗೋ ಸಮಯ ಹತ್ರ ಬಂದಿದೆ ಅಂತಿದ್ದಾರೆ. ಮತ್ತು ಬಾಬಾ ಅಪಿಯರ್ಸ್ ಇನ್ ಮೆನಿ ಫಾರ್ಮ್ಸ್ ಟು ಹೆಲ್ಪ್ ಇಸ್ ಡಿವೋಟೀಸ್ ಅಂತಾರೆ. ನೋಡಿ, ನಾ ಹೇಳಿಲ್ವಾ ಏನೋ ಒಂದು ಚೇಂಜಸ್ ಕಾಣಿಸ್ತಾ ಇದ್ದಾರೆ ಅಂತ. ಶುರುನಲ್ಲೇ ತೋರಿಸಿದ್ರು, ಪಟ್ ಅಂತ ಕಾರ್ಡ್ಸ್ ಬಿತ್ತು, ಏನೋ ಒಂದು ಚೇಂಜಸ್ ಇದೆ ಅನ್ನೋ ಥರ. ಸೊ 100% ಬಾಬಾ ನಿಮಗೆ ಅನಿಸಿದ್ರೆ, ಏನಪ್ಪ ನಮ್ಮ ದೇವರು ನಮ್ಮ ಭಕ್ತಿನ ಎಷ್ಟು ಭಕ್ತಿ ಮಾಡಿದ್ರೂ ಏನು ಸಹಾಯ ಸಿಗ್ತಾ ಇಲ್ಲ ಏನು ಅಂತ ಯೋಚನೆ ಮಾಡಬೇಡಿ, ಓಕೆನಾ? ದೇವರೇ ಹೇಳ್ತಾ ಇದ್ದಾರೆ ನಿಮಗೆ ಹೆಲ್ಪ್ ಸಿಗ್ತಾ ಇದೆ ಅಂತ. ಬರ್ತಾ ಇದ್ದಾರೆ, ಯಾರಾದರೂ ಒಬ್ಬರು ಸಹಾಯಕ್ಕೆ ಬರ್ತಾರೆ. ಇಲ್ಲಾಂದರೆ ಸಡನ್ನಾಗಿ ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ಸಲ್ಲಿ ಸಡನ್ನಾಗಿ ಒಂದು ರೈಸ್ ಆಗಿಬಿಡ್ಬೋದು, ಚೇಂಜಸ್ ಸಿಗ್ಬೋದು. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ತೊಂದರೆಗಳಿದೆ ಅಂದರೆ ಸಡನ್ನಾಗಿ ನಿವಾರಣೆ ಆಗಿಬಿಡ್ಬೋದು, ಹೇಗೆ ಅಂತ ಗೊತ್ತಿಲ್ಲ, ಆಯಿತಾ? ಅಂತೂ ಹೆಲ್ಪ್ ಇದೆ ಅಂತಿದ್ದಾರೆ ಅಷ್ಟೇ, ನಂಬಬೇಕು. ಎಸ್, ಇದು ನನಗೇನೆ ಅಂತ ನಂಬಬೇಕು. ಎಸ್ ಬಾಬಾ, ಇನ್ನೇನು ನೋಡಿ. The Dhuni, okay. The sacred fire burns impurity and eliminates darkness. It is the start of a new beginning. ನೋಡಿ ಆಯಿತಾ? ಸೊ ಇದು 100% ಇದು ಆ ಚೇಂಜಸ್ ಅಂತೂ ವೆರಿ ಪಾಸಿಟಿವ್ ಚೇಂಜಸ್ ತೋರಿಸ್ತಾ ಇದ್ದಾರೆ, ಬ್ಯೂಟಿಫುಲ್ ಚೇಂಜಸ್ ತೋರಿಸ್ತಾ ಇದ್ದಾರೆ. ಖಂಡಿತ ಬರ್ತಾ ಇದೆ, ಆಯಿತಾ? ಆ್ಯಂಡ್ ನೀವು ಕ್ಲೇಮ್ ಮಾಡಬೇಕು, ಇದು ನನಗೇನೆ ಅಂತ ಕ್ಲೇಮ್ ಮಾಡಬೇಕು ನೀವು, ಆಯಿತಾ? ನನಗಾ ಅಂತ ಪ್ರಶ್ನೆ ಮಾಡಬಾರ್ದು. ನಿಮ್ಗೆ ಅನ್ನಿಸ್ಬೇಕು, ಮನಸ್ಸಿಂದ ಅನ್ನಿಸ್ಬೇಕು, ಎಸ್ ಇದು ನನಗೇನೆ ಅಂತ. ಅವಾಗ 100% ನಿಮ್ಮದೇನೆ ಅಂದ್ಕೊಳ್ಳಿ, ಓಕೆನಾ? ಸೊ ಇಲ್ಲಿ ಧುನಿ ಅಂತಿದ್ದಾರೆ, ಸೇಕ್ರೆಡ್ ಫೈರ್ ಬರ್ನ್ಸ್ ಇಂಪ್ಯೂರಿಟಿ ಆ್ಯಂಡ್ ಎಲಿಮಿನೇಟ್ಸ್ ಡಾರ್ಕ್ನೆಸ್. ಸೊ ಯಾರು ಜೀವನದಲ್ಲಿ ಪಾಪ ಇಷ್ಟು ದಿವಸ ಏನು ಕಷ್ಟಪಟ್ಟಿದ್ದೀರಾ ಅದನ್ನೇ ಹೇಳ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ಮತ್ತೆ ತುಂಬ ಅಸಹಜವಾದ ಕಷ್ಟಗಳು ಅಂತ ಹೇಳ್ತಾ ಇದ್ದಾರಪ್ಪ. ಅದು ನಿಮಗೆ ಗೊತ್ತು, ಒಂಥರ ಸಹನೀಯವಲ್ಲದ್ದು, ಅಸಹಜ ಅಂತ. ಈ ಥರ ತೊಂದರೆಗಳೇ ಬರಬಾರ್ದು, ಆ ಥರ ತೊಂದರೆಗಳು ಬರ್ತಾಯಿತ್ತು ನಿಮ್ಮ ಜೀವನದಲ್ಲಿ ಅಂತ. ಎಲ್ಲ ನೋಡು, ನೈಬರ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಅಥವಾ ಫ್ಯಾಮಿಲಿಯವ್ರು ನೋಡು ಎಷ್ಟು ಚೆನ್ನಾಗಿದ್ದಾರೆ, ನನಗೆ ಯಾಕೆ ಈ ಥರ ತೊಂದರೆಗಳು ಬರುತ್ತೆ ಅಂತ ನೀವೇನೋ ಯೋಚನೆ ಮಾಡ್ತಾಯಿದ್ದೀರಾ. ಎಸ್, ನಿಮಗೆ ಹೇಳ್ತಾ ಇದ್ದಾರೆ, ಓಕೆನಾ? ಬಾಬಾ ಅವ್ರ ಕಾರ್ಡ್ ಇದು ನೋಡಿ. ಹೇಳ್ತಾ ಇದ್ದಾರೆ 100% ನಿನ್ನ ಕಷ್ಟಗಳನ್ನೆಲ್ಲ ಧ್ವನಿನಲ್ಲಿ ಎಲ್ಲ ಏನು ತೊಂದರೆಗಳಿತ್ತು ಎಲ್ಲ ನಿವಾರಣೆ ಆಗಿದೆ, ಆ ಕತ್ತಲೆಯಿಂದ ನಿನ್ನನ್ನು ಆಚೆ ತರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಇಟ್ ಈಸ್ ದ ಸ್ಟಾರ್ಟ್ ಆಫ್ ಅ ನ್ಯೂ ಬಿಗಿನಿಂಗ್ ಅಂತಿದ್ದಾರೆ ನೋಡಿ, ಓಕೆನಾ? ಸೊ ಯಾವ ಥರ ತೋರಿಸ್ತಿರ್ತಾರೆ ಅದಕ್ಕೆ ಕಾರ್ಡ್ಸ್ ಅದೇ ಥರನೂ ಕೊಡ್ತಾ ಹೋಗ್ತಾರೆ. ಎಸ್, ನಿಂಗೆ ಏನು ತೋರಿಸ್ದೆ ಅದನ್ನು ಹೇಳು, ಮತ್ತೆ ಹೇಳು, ಪುನಃ ಹೇಳು ಅಂತ ತೋರಿಸ್ತಾರೆ. ಸೊ ನೀವು ಈಗ ನಿಮಗೆ ಕನ್ಫರ್ಮ್ ಆಗಿದೆ, ಆಯಿತಾ? ಅಂದರೆ
ಕನ್ಫರ್ಮ್ ಮಾಡ್ಕೊಳ್ಳಿ. ಈ ಕಾರ್ಡ್ಸ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂತಂದರೆ 100% ಓಕೆನಾ. ಏನು ತೊಂದರೆಗಳಿತ್ತು, ಏನು ಕಷ್ಟ, ಅಸಹಜನೀಯ ಅಂತ ಏನೋ ವರ್ಡ್ ಹೇಳಿಸಿದ್ರು. ಸೊ ಈ ಥರ ತೊಂದರೆನೇ ಬರೋದಿಲ್ಲ ನಾರ್ಮಲ್ ಆಗಿ ಯಾರಿಗೇ ಆದ್ರೂ, ಆ ಥರ ಒಂದು ತೊಂದರೆಗಳು ಅಂತಿದ್ದಾರೆ. ಎಸ್ ಬಾಬಾ. ಸೊ ಆ ಥರ ಒಂದು ತೊಂದರೆಯಿಂದ ನಿಮ್ಮನ್ನು ಆಚೆ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇನ್ನೊಂದು ಕಾರ್ಡ್ ನೋಡೋಣ. ಎಸ್ ಬಾಬಾ. ಹಾರ್ಡ್ ವರ್ಕ್. ವರ್ಕ್ ಡೆಲಿಜೆಂಟ್ಲಿ ಆ್ಯಂಡ್ ಯು ವಿಲ್ ಬಿ ರಿವಾರ್ಡೆಡ್, ಓಕೆನಾ. ಸೊ ಇನ್ನೊಂದಷ್ಟು ಜನಕ್ಕೆ ಹೇಳ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದೀರಾ, ಏನೋ ಒಂದು ಇಂಕ್ರಿಮೆಂಟ್ ಇಲ್ಲ ಅಂತಿರ್ಬೋದು, ಅಥವಾ ಏನೋ ಒಂದು ರೆಕಗ್ನಿಷನ್ನೇ ಇಲ್ಲ ಲೈಫಲ್ಲಿ, ಎಂಥ ಕೆಲಸನಪ್ಪ ಇದು, ಸುಮ್ಮನೆ ಕೆಲಸ ಮಾಡೋದಾಯಿತು ಕತ್ತೆ ಕೆಲಸ ಥರ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಇದು ನೆಲ ಇದು ಮಾಡ್ತಾ ಇರೋದು. ಸೊ ಈ ಥರ ಫಾರ್ಮರ್, ಓಕೆನಾ. ಸೊ ಈ ಪಾಪ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಕೆಲಸ ಮಾಡಿದ್ರೂ ಒಂದು ರೆಕಗ್ನಿಷನ್ನೇ ಸಿಕ್ಕಿಲ್ಲ, ಏನಿದು ಇಷ್ಟು ವರ್ಷ ಆದರೂ ಈ ಥರ ಅಂತ. ಡೋಂಟ್ ವರಿ ಅಂತಿದ್ದಾರೆ, ಯು ವಿಲ್ ಬಿ ರಿವಾರ್ಡೆಡ್ ಅಂತಿದ್ದಾರೆ, ಓಕೆನಾ. 100% ಫ್ಲೈಟ್ ಶಬ್ದ ಕೇಳಿಸ್ತು ಅನ್ಕೋತೀನಿ. ಸೊ 100% ಟೇಕ್ ಆಫ್ ಆಗುತ್ತೆ, ಡೋಂಟ್ ವರಿ, ಓಕೆನಾ. 100% ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಇವಾಗ, ಅದರಲ್ಲೇ ಒಂದು ಏನು ಒಂದು ರೆಕಗ್ನಿಷನ್ ಸಿಗುತ್ತೆ, ಆಯಿತಾ. 100%. ಎಸ್ ಬಾಬಾ. ಸೊ ಇಲ್ಲಿ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ಏನು ತೊಂದರೆಯಲ್ಲಿದ್ರಿ, ಅದರಿಂದ ಆ ತೊಂದರೆಯಿಂದ ಆಚೆ ತರ್ತಾ ಇದ್ದಾರೆ ನಿಮ್ಮನ್ನು ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ದ ಸ್ಟಾರ್ಟ್ ಆಫ್ ನ್ಯೂ ಬಿಗಿನಿಂಗ್. ಹೊಸ ಕೆಲಸ ಅಂತ ಅನ್ಕೋಬೋದು ನೀವು, ಹೊಸ ಜೀವನ ಅನ್ಕೋಬೋದು. ನಿಮ್ಮಲ್ಲಿ ನೀವೇನು ಕಾಯ್ತಾ ಇದ್ರಿ, ಹೊಸತನ ಬರಬೇಕು, ಹೊಸದಾಗಿ ಏನೋ ಸಮಥಿಂಗ್ ಸ್ಟಾರ್ಟ್ ಆಗಬೇಕು ಅಂತ, ಅದು ಆಗತ್ತೆ ಅಂತಿದ್ದಾರೆ, ಆಯಿತಾ. ಭಗವಂತನ ಆಶೀರ್ವಾದ ಆಗಿದೆ, ಓಕೆ. ಎಸ್ ಬಾಬಾ. ಇನ್ನೇನು ಹೇಳಬೇಕು. ನೀಮ್ ಕರೋಲಿ ಬಾಬಾ ಕಾರ್ಡ್ಸ್ ನೋಡೋಣ, ಆಯಿತಾ. ಏನು ಹೇಳ್ತಾರೆ ಓದೋಣ. ತುಜೆ ಲಗ್ತಾ ಹೇ ತೇರಾ ಅಹಿತ್ ಹೋಗಾ ಅವ್ರ ಮೇ ಹೋನೇ ದೂಂಗಾ ಅಂತಿದ್ದಾರೆ. ನಿನಗೆ ಅನಿಸುತ್ತಾ, ನಿನಗೆ ಅನ್ಯಾಯ ಆಗತ್ತೆ ಆ್ಯಂಡ್ ನಾನು ಅದನ್ನು ಅನ್ಯಾಯ ಆಗಕ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಸತ್ತಾ ನಿನಗೆ ಅಂತ ಕೇಳ್ತಾ ಇದ್ದಾರೆ, ಓಕೆ. ಅಪ್ನೆ ಬಾಬಾ ಕಿ ಶಕ್ತಿಯೋ ಪರ್ ಪೂರಾ ವಿಶ್ವಾಸ್ ನಹಿ ಕೇಳ್ತಾ ಇದ್ದಾರೆ ನೋಡಿ ಪ್ರಶ್ನೆ ನಿಮಗೆ, ಆಯಿತಾ. ನಿನಗೆ ನಿನ್ನ ಬಾಬಾ ಮೇಲೆ ನಂಬಿಕೆ ಇಲ್ವಾ, ಪೂರ್ತಿ ನಂಬಿಕೆ ಇಲ್ವಾ ಅಂತಿದ್ದಾರೆ. ಮೇ ಸಬ್ ಕರ್ ಸಕ್ತಾ ಹೂँ, ತೇರಾ ಕುಚ್ ನಹಿ ಬಿಗಾಡೇಗಾ, ಡರ್ ಮತ್ ಅಂತಿದ್ದಾರೆ, ಓಕೆನಾ. ಸೊ ಎಂಥ ತೊಂದರೆ ಇತ್ತು, ಏನು ಪ್ರಾಬ್ಲಮ್ ಆಗಿತ್ತು ಪಾಪ ನಿಮಗೆ ಗೊತ್ತು. ಸೊ ಅದರಿಂದ ತೆಗಿತಾ ಇದ್ದೀನಿ, ನಿನ್ನ ಆಚೆ ತರ್ತಾ ಇದ್ದೀನಿ ಅಂತಿದ್ದಾರೆ. ಇಷ್ಟು ನಂಬಿಕೆ ಹೋಗ್ಬಿಡುತ್ತೆ ಅಂದರೆ ಒಂದೊಂದು ಸಲ ಲೈಫಲ್ಲಿ ಆ ಥರ ಆಗುತ್ತೆ ಪಾಪ. ಅದು ಎಂತೆಂಥ ಚಾಲೆಂಜಸ್ ಬಂದ್ಬಿಡುತ್ತೆ ಅಂದರೆ, ಏನಿದು ಈ ಥರ ಆಗೋಗ್ತಾ ಇದೆಯಲ್ಲ. ಸೊ ಆಯಿತು ಬಿಡು, ಇಷ್ಟೊಂದು ಜನ ಭಕ್ತಾದಿಗಳಿದ್ದಾರೆ, ಭಗವಂತಂಗೆ ನಾನು ಎಲ್ಲಿ ಜ್ಞಾಪಕ ಇರ್ತೀನಿ. ಸೊ ಬೇರೆಯವ್ರನ್ನೆಲ್ಲ ನೋಡ್ತಾ ಇದ್ದಾರೆ, ನನ್ನನ್ನು ಮರ್ತೇ ಬಿಟ್ರು ಬಿಡು, ಅಷ್ಟೇ ನನ್ನ ಕತೆ ಅನ್ನೋ ಥರ ಒಂದೊಂದು ಸಲ ಆಗುತ್ತೆ. ದುಃಖ ಆಗಿರುತ್ತೆ, ಇನ್ನೂ ಜಾಸ್ತಿ ದುಃಖ ಆದಾಗ ಚೆನ್ನಾಗಿ ಜಗಳನೂ ಮಾಡಿರ್ತೀವಿ, ಬೈದಿರ್ತೀವಿ, ಅದು ಓಕೆ. ಬಟ್ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಓಕೆನಾ. ಅಷ್ಟೊಂದು ಭಯ ಪಡ್ತೀಯಾ, ನಿನ್ನ ಭಕ್ತಿ, ನಿನ್ನ ಶ್ರದ್ಧೆ ಜೊತೆಗೆ ನೀ ನಂಬಿರೋ ದೇವರಲ್ಲಿ ನಿನಗೆ ಭಕ್ತಿ ಏನೋ, ಅವರ ಶಕ್ತಿ ಬಗ್ಗೆ ನಿನಗೆ ಅಪನಂಬಿಕೆನಾ ಅಂತ ಕೇಳ್ತಾ ಇದ್ದಾರೆ. ವಾವ್, ಓಕೆನಾ. ಖಂಡಿತ ನಂಬಿಕೆ ಇಡಿ, 100% ಸರಿ ಮಾಡ್ತಾರೆ. ಏನೇ ತೊಂದರೆಗಳಿರಲಿ ಅದನ್ನು ಸರಿ ಮಾಡೋದು ಭಗವಂತಾನೇ, ಓಕೆನಾ. ಸೊ ನಿಮಗೆ ಆಗ್ತಿಲ್ಲ, ಸರಿ ಹೋಗಿಲ್ಲ ಅಂತಂದ್ರೂ ಯಾರನ್ನೋ ಕಳಿಸ್ತಾರೆ. ಟೈಮ್ ಅಂತಂದಾಗ ಯಾರೋ ಬರ್ತಾರೆ ಸಹಾಯಕ್ಕೆ ಅಂತ ಬರ್ತಾರೆ, ಸಹಾಯ ಸಿಕ್ಕಿರುತ್ತೆ, ನೀವು ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಆಯಿತಾ. ಸೊ ಅದು ಯಾರು, ಭಗವಂತನ ಯಾವುದೋ ಒಂದು ರೂಪದಲ್ಲಿ ಯಾರೋ ಬಂದು ಸಹಾಯ ಮಾಡಿರ್ತಾರೆ ಅಲ್ವಾ. ಎಸ್ ಬಾಬಾ. ನೋಡಿ ಇದು ಎರಡನೇ ಕಾರ್ಡು. ಏನು ಹೇಳ್ತಾರೆ ಬಾಬಾ, ಜಬ್ ಕಹ ದಿಯಾ कि तू और तेरा परिवार मेरे संरक्षण में है, फिर भी भविष्य की चिंता में समय खराब कर रहे हो, जीवन ಜಿಯೋ ಮೇರೆ ಬಚ್ಚೆ ಜಿಯೋ ಅಂತ ಹೇಳ್ತಾ ಇದ್ದಾರೆ. ಬದುಕು, ಖುಷಿಯಾಗಿ ಬದುಕು ಅಂತಿದ್ದಾರೆ, ಆಯಿತಾ. ಬರೀ ಬದುಕು ಅಲ್ಲ, ಖುಷಿಯಾಗಿ ಬದುಕು. ನಿನ್ನ ಮತ್ತು ನಿನ್ನ ಪರಿವಾರದವರ ಎಲ್ಲರ ಸಂರಕ್ಷಣೆ, ಎಲ್ಲರ
ಭವಿಷ್ಯದ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತಿದ್ದಾರೆ. ಅದನ್ನೆಲ್ಲ ನನ್ನ ಪಾದಕ್ಕೆ ಹಾಕು, ನಾನು ನೋಡ್ಕೋತೀನಿ ಬಿಡು. ನೀನು ಯಾಕೆ ಅವ್ರಗಳ ಬಗ್ಗೆ ಅಥವಾ ನಿಮ್ಮ ಫ್ಯಾಮಿಲಿಯವ್ರ ಬಗ್ಗೆ ಇರ್ಬೋದು, ಅಯ್ಯೋ ಅವ್ರಿಗೇನೋ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಥವಾ ಇವ್ರಿಗೆ ಇನ್ನೇನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿದೆ, ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೆ, ಇವ್ರ ಭವಿಷ್ಯ ಏನಾಗುತ್ತೆ, ನಾನೇನು ಮಾಡಲಿ, ನಾನಿಲ್ಲ ಅಂದರೆ ಏನಾಗುತ್ತೆ ಅಂತ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ, ಮಾಡಬೇಡಿ. ಆಯಿತಾ? ಅದೆಲ್ಲ ದೇವ್ರ ಪದಕ್ಕೆ ಬಿಡಿ. ಓಕೆನಾ? ದೇವ್ರು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಆಯಿತಾ? ಬರೀ ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಪರಿವಾರದವ್ರನ್ನ ನಾನು ನೋಡ್ಕೋತೀನಿ, ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕಾಲ ಹರಣ ಮಾಡ್ತೀಯಾ ಅಂತಾರೆ. ಸೊ ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆನಾ? ನಿಮ್ಮ ಮಕ್ಕಳ ಬಗ್ಗೆ ಏನಾದ್ರು ಯೋಚನೆ ಇತ್ತಾ, ಕೆಲಸ ಮಾಡ್ತಾ ಇಲ್ಲ ಅಂತ ಇರ್ಬೋದು, ಅಥವಾ ಓದ್ತಾ ಇಲ್ಲ ಅಂತ ಇರ್ಬೋದು, ಅಥವಾ ಏನೋ ಒಂದು ರೀತಿ ಮಿಸ್ಬಿಹೇವ್ ಮಾಡ್ತಾರೆ, ಪೇರೆಂಟ್ಸ್ ಜೊತೆ ಮಿಸ್ಬಿಹೇವ್ ಮಾಡ್ತಾರೆ ಅಂತಿರ್ಬೋದು, ಏನಾದರೂ ಇರ್ಬೋದು. ಆ ಥರ ಎಲ್ಲ ಆಗಿದೆಯಾ? ಖಂಡಿತ ಒಂದು ನೆಗೆಟಿವಿಟಿ ಅಂತ ಆಗಿದೆ ಅಂತಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ. ಓಕೆನಾ? ಪ್ರೊಟೆಕ್ಷನ್ ತೊಗೊಳ್ಳಿ. ಇವಾಗ ಆ್ಯಕ್ಚುಲಾಗಿ ಇದು ಈಗ ನೋಡಿ ಹೇಳು ಅಂತಿದ್ದಾರೆ. ಸೊ ಈ ಪ್ರೊಟೆಕ್ಷನ್ ಯಾವ ಥರ ಅಂತಂದರೆ ಲೈಕ್ ಅಮಾವಾಸ್ಯೆ ಪ್ರೊಟೆಕ್ಷನ್ನಿಗೆ ಮಾತ್ರ 750 ರೂಪಾಯಿ ಆಗುತ್ತೆ. ಅದು 10ನೇ ತಾರೀಕು ಆಗಸ್ಟಿಂದ ಶುರು ಆಗುತ್ತೆ. 12ನೇ ತಾರೀಕು ಅಮಾವಾಸ್ಯೆ ಇದೆ. ಸೊ 2 ದಿವಸ ಮುಂಚೆ ಶುರು ಮಾಡಿ, ಮಾತಾ ಕಾಳಿ ಆಶೀರ್ವಾದ ಆಗಿರೋದ್ರಿಂದ 10ನೇ ತಾರೀಕು ಆಗಸ್ಟಿಂದ ಶುರು ಮಾಡ್ತೀನಿ. ಅದು 750 ರೂಪಾಯಿ ಒಬ್ರಿಗಾಗತ್ತೆ. ಓಕೆನಾ? ಸೊ ಈಗ ಸದ್ಯದಲ್ಲಿ ಈ ಥರ ಏನಾದ್ರು ಒಂದು ತೊಂದರೆ ಇದೆ, ನಿಮ್ಮ ಫ್ಯಾಮಿಲಿಯವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಚಿಂತೆ ಮಾಡ್ತಾ ಇದ್ದೀರಾ ಅಂತಂದರೆ ಚಿಂತೆ ಮಾಡಬೇಡ ಅಂತಿದ್ದಾರೆ. ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ. ಆಯಿತಾ? ಒಬ್ಬರಿಗೆ 1,000 ರೂಪಾಯಿ ಇವಾಗ ತೊಗೊಂತು ಅಂತಂದರೆ 1,000 ರೂಪಾಯಿ ಆಗುತ್ತೆ. 7 ದಿವಸ ಪೂಜೆ ನಡೆಯುತ್ತೆ. ಆ್ಯಂಡ್ ಇದರಲ್ಲಿ ಪ್ರಸಾದ ಆ ಥರ ಎಲ್ಲ ಕೊಡೋವಂಥದ್ದು ಏನೂ ಇರೋದಿಲ್ಲ. ಇದು ಏಂಜಲ್ ಥೆರಪಿ ಹೀಲಿಂಗ್ ಅಂತ ಹೇಳಿ ಮಾಡೋದು. ಇದು ಡಿಸ್ಟೆನ್ಸ್ ಹೀಲಿಂಗ್ ಅಷ್ಟೇ. ಓಕೆನಾ? ನೀವು ಬರಬೇಕಾಗಿಲ್ಲ ಅಥವಾ ನಾನು ಬರಬೇಕಾಗಿಲ್ಲ. ಇದು ಡಿಸ್ಟೆನ್ಸ್ ಹೀಲಿಂಗ್ ಮಾಡೋದು. ಸೊ ಅಂದರೆ ದೂರದಿಂದ ನಿಮ್ಮ ತೊಂದರೆಗಳನ್ನು ನಿವಾರಣೆ ಮಾಡೋ ಒಂದು ಪೂಜೆ ಆಗಿರುತ್ತೆ. ಓಕೆನಾ? ಸೊ ಸ್ಪಿರಿಚುವಲ್ ಹೀಲಿಂಗ್ ಅಂತ, ಇದು ಏಂಜಲ್ ಥೆರಪಿ ಹೀಲಿಂಗ್ ಅಂತ. ಸೊ ನಾನು ಮಾಡ್ತಾ ಇರೋದು. ಸೊ ಹಾಗಾಗಿ ಈಗ ತೊಗೊಂತು ಅಂತಂದರೆ 1,000 ರೂಪಾಯಿ ಆಗುತ್ತೆ. ಓಕೆನಾ? ಸೀದಾ ನೀವು ಫೋನ್ ನಂಬರ್ 9980800552 ಅಂತ ಪೇ ಮಾಡಿ ವಾಟ್ಸಪ್ಪಲ್ಲಿ ನೀವು ಪೇಮೆಂಟ್ ಮಾಡಿರೋ ಸ್ಕ್ರೀನ್ಶಾಟ್ ಶೇರ್ ಮಾಡಬೇಕು. ಓಕೆನಾ? ಇಲ್ಲಾಂದರೆ ಯಾರದಂತ ಮತ್ತೆ ನಾನು ಕಂಡುಹಿಡ್ಕೊಂಡು ಕೂತ್ಕೊಳ್ಬೇಕಾಗತ್ತೆ, ತೊಂದರೆ ಆಗುತ್ತೆ. ಆ್ಯಂಡ್ ನೀವು ಈಗ 750 ರೂಪಾಯಿ ಪೇ ಮಾಡ್ತೀರಾ ಅಂತಂದರೆ ಆಲ್ರೆಡಿ ಬುಕ್ಕಿಂಗ್ ನಡೀತಾ ಇದೆ, ಶುರುವಾಗಿದೆ. ತುಂಬ ಜನ ಪೇ ಮಾಡ್ತಾ ಇದ್ದಾರೆ. ಆಗಲೇ 10ನೇ ತಾರೀಕು ಶುರು ಮಾಡ್ತೀನಿ. ಸೊ ನೀವು ಬೇಕು ಅಂತಂದರೆ ಇವಾಗ ಬುಕ್ ಮಾಡಬೇಕು ಅಂದರೆ ಈಗಲೇ ಪೇ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡಿ ಅಮಾವಾಸ್ಯೆ ಪೂಜೆ ಅಂತ ಹಾಕಿದ್ರೆ ಸಾಕು. ಸೊ ಮಿಕ್ಕಿದ್ದು ನನಗಿನ್ನೇನು ಡೀಟೇಲ್ಸ್ ಬೇಕು ಕೇಳ್ಕೊತೀನಿ. ಇಲ್ಲ ಈ ಥರ ನಿಜವಾಗ್ಲೂ ತೊಂದರೆ ಇದೆ, ನಿಮ್ಮ ಮಕ್ಕಳ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ತೊಂದರೆ ಇರ್ಬೋದು, ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಕಷ್ಟದಲ್ಲಿದ್ದೀರಾ ಅಂತಂದರೆ ಖಂಡಿತ ತೊಗೊಳ್ಳಿ. ಅಮಾವಾಸ್ಯೆ ತನಕ ಕಾಯಕ್ಕೆ ಹೋಗಬೇಡಿ. ಆಯಿತಾ? ಈ ಥರ ಎಲ್ಲ ಒಂದು ತೊಂದರೆ ಆಗ್ತಿದೆ ಅಂತಂದರೆ ಖಂಡಿತ ತೊಗೊಳ್ಳಿ. ಆಯಿತಾ? ತೊಗೊಳ್ಳಿ. ಅದು 1,000 ರೂಪಾಯಿ ಆಗುತ್ತೆ. ಆ್ಯಂಡ್ ನಾನು ಇವಾಗ ಏನು ತೊಗೊಳ್ತೀನಿ, ಈ ಥರ ಒಂದು 750 ಆಗ್ಬೋದು ಅಥವಾ 1,000 ರೂಪಾಯಿ ಆಗ್ಬೋದು, ಅದು ಬರೀ ಪೂಜಾ ಸಾಮಗ್ರಿಗೆ ಅಂತಲೇ ತೊಗೊಳ್ಳೋದು ಅಷ್ಟೇ. ಆಯಿತಾ? ಬೇರೆ ಇನ್ನೇನು ತೊಗೊಳ್ಳೋದಿಲ್ಲ ನಾನು. ಆ್ಯಂಡ್ 1 ವಾರ ಪೂಜೆ ನಡೆದಿರುತ್ತೆ. ಸೊ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಆ್ಯಂಡ್ ಅಕಸ್ಮಾತ್ ಇನ್ನೂ ಚೇಂಜಸ್ ಬಂದಿಲ್ಲ, ಪೂರ್ತಿ ಕಂಪ್ಲೀಟ್ ಚೇಂಜಸ್ ಬಂದಿಲ್ಲ ಅಂತಂದರೆ ಮತ್ತೆ ಮುಂದುವರಿಸ್ಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಇದು ನಮ್ಮ ಹಣೆ ಬರಗಳನ್ನು ಚೇಂಜ್ ಮಾಡೋದು. ಆ್ಯಂಡ್ ಇದಕ್ಕೆ ಇದು ಭಗವಂತನೇ ಸಾಕ್ಷಿ ಅಷ್ಟೇನೆ. ಓಕೆನಾ? ಇವಾಗ ಈ ಥರ ಒಂದು ಕಾರ್ಡ್ಸ್ ಬರ್ತಾ ಇದೆ, ಚೇಂಜಸ್ ತರ್ತೀನಿ, ತೊಂದರೆಯಿಂದ ಇದ್ದೀರಾ ಅಂದರೆ ಒಂದು ಕತ್ತಲೆಯಿಂದ ನಿಮ್ಮನ್ನು ಆಚೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ನಂಬಬೇಕು. ಥರ ತೊಗೋಬೇಕು ಅಂತಂದರೆ ನಿಮ್ಮ ಮನಸ್ಸಿಂದ ನಿಮಗೆ ಬರಬೇಕು. ನಾನೀಗ ಹೇಳ್ತಾ ಇದ್ದೀನಿ ಅಂತ ತೊಗೋಬೇಡಿ ದಯವಿಟ್ಟು. ಆಯಿತಾ? ಅಂದರೆ ನಿಮಗೆ ಮನಸ್ಸಿಂದ ಅನ್ನಿಸ್ಬೇಕು, ಎಸ್ ನಾನು ಇವ್ರ ಹತ್ರ ಒಂದು ಹೀಲಿಂಗ್ ತೊಗೊಂಡ್ರೆ ನಂಗೆ ಒಳ್ಳೇದಾಗತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತ ತೊಗೊಳ್ಳಿ. ಇಲ್ಲ ಅಂದರೆ ಇನ್ನೊಂದು 4 ವಿಡಿಯೋ ನೋಡಿ, ನಿಮ್ಗೆ ಯಾವಾಗ ಮನಸ್ಸಿಗೆ ಅನಿಸುತ್ತೆ ಎಸ್ ಹೌದು ಈಗ ತೊಗೋತೀನಿ ಅಂತ, ಖಂಡಿತ ತೊಗೊಳ್ಳಿ. ಓಕೆನಾ? ಆವಾಗ 100% ಇನ್ನೂ ಫಾಸ್ಟಾಗಿ ಕ್ಲಿಯರ್ ಆಗುತ್ತೆ, ವರ್ಕ್ ಆಗುತ್ತೆ. ಓಕೆನಾ? ನೀವು ಯೋಚನೆ ಮಾಡಿಕೊಂಡೇ ಇತ್ತು ಅಂತಂದರೆ ಅದು ಕಷ್ಟ ಆಗುತ್ತೆ ನಿಮ್ಗೆ. ಯಾಕೆಂದರೆ ಅದು ನೀವು ಪಾಸಿಟಿವ್ ಚೇಂಜಸ್ ಏನು ಬರ್ತಾ ಇದೆ ಅದನ್ನು ನೋಡುವಷ್ಟು ತಾಳ್ಮೆನೂ ಇರೋದಿಲ್ಲ, ಶಕ್ತಿನೂ ಇರೋದಿಲ್ಲ. ನಮಗೆ ಕಳ್ಕೊಂಬಿಟ್ಟಿರ್ತೀವಿ. ಆ ನೆಗೆಟಿವಿಟಿ ಅನ್ನೋದು ತುಂಬಿಟ್ಟಿರುತ್ತೆ. ಆ ಥರ ಆಗತ್ತಾ, ಇವರು ಮಾತ್ರ ಮಾಡಿಸಿದ್ರೆ ವರ್ಕ್ ಆಗುತ್ತಾ, ಏನೋ ಗೊತ್ತಿಲ್ಲ, ಏನು ಪೂಜೆನೋ ಹೇಗೋ ಏನೋ ಅಂತ ಆ ಥರ ಒಂದು ನೆಗೆಟಿವ್ ಥಾಟ್ಸ್ ಇದೆ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ಚೇಂಜಸ್ ಬರ್ತಾ ಇರುತ್ತೆ. ಬಟ್ ಅದನ್ನು ನೋಡುವಷ್ಟು ಶಕ್ತಿ ಕಳ್ಕೊಂಬಿಟ್ಟಿರ್ತೀವಿ ನಾವು, ಅಲ್ವಾ? ಆದರೆ ಅಷ್ಟು ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ ನಮಗೆ. ಆ ನೆಗೆಟಿವಿಟಿ ಅನ್ನೋದು ಅಷ್ಟು ಕೂತ್ಕೊಂಡ್ಬಿಟ್ಟಿರುತ್ತೆ ಮನಸ್ಸಲ್ಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಮಯ ಕೊಡಿ, ಏನು ತೊಂದರೆ ಇಲ್ಲ. ಸಮಯ ತೊಗೊಳ್ಳಿ. ನಿಮಗೆ 100% ಎಸ್ ಇವ್ರ ಹತ್ರ ತೊಗೊಂಡ್ರೆ ವರ್ಕ್ ಆಗುತ್ತೆ ಅನಿಸುತ್ತಾ? ಖಂಡಿತ ತೊಗೊಳ್ಳಿ. ಓಕೆನಾ? ಸೊ ಪರಿವಾರ ಮೇರೆ ಸಂರಕ್ಷಣೆ ಮೇಹೆ ಅಂತಿದ್ದಾರಪ್ಪ. ನಿಮ್ಮ ಪೂರ್ತಿ ನಿಮ್ಮ ಪರಿವಾರದವರ ಆಯಿತಾ ಸಂರಕ್ಷಣೆ
ಭಗವಂತನ ಪಾದಕ್ಕೆ ಹಾಕಿ. ಓಕೆನಾ? ಬೇಕು ಅಂದರೆ ತೊಗೊಳ್ಳಿ, ಹೀಲಿಂಗ್ ತೊಗೊಳ್ಳಿ. ಎಸ್ ಮಾತಾ ಬಾಬಾ ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್. ಇದು ಓಕೆ, 2 ಕಾರ್ಡ್ ಬಂದುಬಿಟ್ಟಿದೆ. ಓಕೆನಾ? ಇದು ಫಸ್ಟ್ ಕಾರ್ಡ್ ಓದ್ಬಿಡ್ತೀನಿ. ಇದನ್ನು ಫಸ್ಟ್ ನೋಡಿದ್ದು ನಾನು. ರಾಮ್ ನಾಮ್ ಲೇಖನ್ राम नाम लेखन की आदत डालो, फिर तुम्हें मेरी आवाज़ अपने हृदय में साफ सुनाई देने लगेगी ಅಂತಿದ್ದಾರೆ. ಸೊ ಯಾರೋ ಇಲ್ಲಿ ಇವಾಗ ಏನಂದರೆ, ಏನು ನನ್ನ ಮಾತೆ ಕೇಳ್ತಾ ಇಲ್ಲ, ನನ್ನ ನೋವು, ನನ್ನ ದುಃಖ ಎಲ್ಲ ನಾನು ಭಗವಂತಗೆ ಕೇಳಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಕೈ ಬಿಟ್ಟರು, ನಾ ಬರೀ ಮುಳುಗೋಗ್ತಾ ಇದ್ದೀವಿ ತೊಂದರೆಯಲ್ಲಿ, ನೋವಲ್ಲಿ ಅಂತ ಬೇಜಾರು ಪಟ್ಕೋಬೇಡಿ. ರಾಮ್ ನಾಮ್ ಬರೀರಿ. ಓಂ ಶ್ರೀ ಸಾಯಿರಾಮ್ ಅಂತನ ಅಥವಾ ಸೀತಾರಾಮ್ ಅಂತನ ಏನಾದರೂ ಒಂದು ಬರಿತಾ ಹೋಗಿ. ಅದೇನಾಗುತ್ತೆ ಅಂದರೆ ನಮ್ಮ ಥಾಟ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಥಾಟ್ಸ್ ಯಾವ ಥರ ಆಗ್ಬಿಟ್ಟಿರುತ್ತೆ ಅಂದರೆ, ಯೋಚನಾ ಲಹರಿ ಯಾವ ಥರ ತುಂಬೋಗಿರುತ್ತೆ ಅಂದರೆ, ನಾವು ಪಾಸಿಟಿವಿಟಿ ಏನು ಆಗ್ತಾ ಇದೆ ಅನ್ನೋದನ್ನು ನೋಡೋದೇ ಬಿಟ್ಬಿಡ್ತೀವಿ. ಬರೀ ನೆಗೆಟಿವಿಟಿ ತುಂಬ್ತಾ ಹೋಗ್ಬಿಡುತ್ತೆ ನಮ್ಮ ಮೈಂಡಲ್ಲಿ, ಯೋಚನೆಗಳಲ್ಲಿ, ನೋಡೋದ್ರಲ್ಲೂ ಅಷ್ಟೇನೆ. ಅಥವಾ ಬರೀ ಭಯ ಅನ್ನೋದು ಯಾವ ಥರ ತುಂಬ್ಕೋತಾ ಹೋಗ್ಬಿಡುತ್ತೆ, ಮನಸ್ಸಿಂದ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದು ಇನ್ನೊಂದು ಥರ ಏನಾಗುತ್ತೆ ಅಂತಂದರೆ, ಹೆಲ್ತ್ ಮೇಲೂ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಹೆಲ್ತ್ ಹಾಳಾಗ್ತಾ ಹೋಗುತ್ತೆ, ಆರೋಗ್ಯ ಹಾಳಾಗ್ತಾ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಓಕೆನಾ ಬರೀರಿ, ಅಥವಾ ನೀವೇನು ಚಾಂಟ್ ಮಾಡ್ತೀರಾ ಮಾಡಿ, ನಿಮ್ಮನ್ನು ನೀವು ಎನರ್ಜೈಸ್ ಆಗಿಟ್ಕೊಳ್ಳಿ ಅಂತಿದ್ದಾರೆ ಅಷ್ಟೇ ಭಗವಂತ. ಆಯಿತಾ? ಆದಷ್ಟು ಯಾರು ಏನು ಹೇಳ್ತಾರೆ, ಇವಾಗ ನ್ಯೂಸ್ ತೆಗಿತೀರಾ, ನೋಡ್ತೀರಪ್ಪ, ಒಂದು ನ್ಯೂಸ್ ನೋಡ್ತೀರಾ ಟಿ ವಿಲಿ, ಬರೀ ನೆಗೆಟಿವ್ ನ್ಯೂಸ್ ಏನಾದ್ರು ಬಂದಿರುತ್ತೆ. ಅಲ್ಲೇನೋ ಹೊಡೆದಾಟ ಆಯಿತು, ಇಲ್ಲೇನೋ ಹೊಡೆದಾಟ ಆಯಿತು, ಇಲ್ಲಿ ಯಾರೋ ಸತ್ರು, ಅಲ್ಲಿ ಇನ್ನೊಂದೇನೋ ಒಂದಾಯಿತು, ಇನ್ನೊಂದು. ಅದು ಎಷ್ಟು ಹಿಂಸೆ ಆಗುತ್ತೆ ಮನಸ್ಸಿಗೆ ಅಂತಂದರೆ, ಅದು ಕೇಳಿ ಆ ಡೈಜೆಸ್ಟ್ ಮಾಡ್ಕೊಳ್ಳೋದು ಇದೆ ಅಲ್ವಾ, ಭಯಂಕರ ನೆಗೆಟಿವಿಟಿ ಆಗುತ್ತದು. ನಮಗೆ ಗೊತ್ತಾಗಿರಲ್ಲ. ಆಯಿತಾ? ಅಯ್ಯೋ, ಅದು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದು ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ, ನಮಗೆ ಅರ್ಥನೇ ಆಗಿರಲ್ಲ ಏನಾಗ್ತಾ ಇದೆ, ಯಾಕೆ ಹಿಂಗೆ ಅಂತ. ಅದು ಸ್ಲೋ ಆಗಿ ಏನಾಗುತ್ತೆ, ನಾವು ತಿನ್ನುವಾಗಲೂ ಅದೇ ಯೋಚನೆ ಮಾಡ್ತೀವಿ. ತಿನ್ನುವಾಗಲೂ ನೋಡು ಈ ಥರ ಒಂದು ನ್ಯೂಸ್ ಬಂತು ಅಂತ ಒಂದೊಂದು ತುತ್ತ ತಿಂತಾ ಹೋಗ್ತೀವ. ನಾವು ಏನು ತಿಂತಾ ಇದ್ದೀವಿ ಅದೇ ನ್ಯೂಸ್ನೇ ತಿಂತಾ ಇದ್ದೀವಿ. ಸೊ ನಾವು ಮೈಯಲ್ಲಿ ಕೂಡ ನಮಗೆ ಗೊತ್ತಿಲ್ಲದೇ ಆ ನೆಗೆಟಿವಿಟಿ ಎಫೆಕ್ಟ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಆದಷ್ಟು ಏನು ಹೇಳ್ತಾ ಇದ್ದಾರೆ, ಚಾಂಟ್ ಮಾಡಿ, ನಿಮ್ಮನ್ನು ನೀವು ಎನರ್ಜೈಸ್ ಮಾಡಿ ಇಟ್ಕೊಳ್ಳಿ. ಆಯಿತಾ? ನೆಗೆಟಿವ್ ಥಾಟ್ಸ್ಗೆ ಇದನ್ನು ತಲೆ ಕೊಡೋಕ್ಕೆ ಹೋಗಲೇಬಿಡಿ. ಏನೋ ಆಯಿತು ಕ್ಲೋಸ್ ಮಾಡಿ, ನಿಮ್ಮ ಪಾಡಿಗೆ ನೀವು ಪಾಸಿಟಿವ್ ಆಗಿ ಮುಂದೆ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಆ್ಯಂಡ್ ನೀನು ಯಾವಾಗ ಜಾಸ್ತಿ ನಿಮ್ಮನ್ನು ನೀವು ಸೆಲ್ಫ್ ಕೇರ್ ಮಾಡ್ತಾ ಹೋಗ್ತೀರಾ, ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಲಾಸ್ಟ್ ಲೈನು. ನಿಮ್ಮನ್ನು ನೀವು ಯಾವಾಗ ಸೆಲ್ಫ್ ಕೇರ್ ಮಾಡ್ತಾ ಹೋಗ್ತೀರಾ, ಈ ನೆಗೆಟಿವ್ ಥಾಟ್ಸ್, ಈ ನೆಗೆಟಿವ್ ನ್ಯೂಸ್ಗಳಿಂದ ದೂರ ಇಟ್ಕೋತಾ ಹೋಗ್ತೀರಾ, ನಿಮ್ಮ ಮೈಂಡನ್ನ ಕ್ಲಿಯರಾಗಿ ಇಟ್ಕೋತಾ ಹೋಗ್ತೀರಾ. ಆಯಿತಾ? ನಾನು ಯಾವಾಗಲೂ ಸೇಫ್ ಆಗಿದ್ದೀನಿ, ಐ ಆಮ್ ಪ್ರೊಟೆಕ್ಟೆಡ್ ಅಂತ ಯಾವಾಗ ಯೋಚನೆ ಮಾಡ್ತಾ ಹೋಗ್ತೀರಾ, ಅವಾಗ ಏನಾಗುತ್ತೆ ಅಂತಂದರೆ, ನಿನಗೆ ನನ್ನ ಧ್ವನಿ ಕೇಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗೆ ಯಾವಾಗಲೂ ಭಗವಂತನ ಆಶೀರ್ವಾದ ಇದೆ, ಪರಮಾತ್ಮನ ಆಶೀರ್ವಾದ ನನ್ನ ಜೊತೆಗಿದೆ, ಆ ಪರಮಾತ್ಮ ನನ್ನ ನೋಡ್ಕೊಳ್ತಾ ಇದ್ದಾರೆ, ಪರಮಾತ್ಮ ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ನನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಕಾರಣಕ್ಕೂ ಒಂದು ನೆಗೆಟಿವಿಟಿ ನಮ್ಮ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ, ನೆಗೆಟಿವ್ ಥಾಟ್ಸ್ ಬರೋದಿಲ್ಲ, ವಿ ಆರ್ ವೆರಿ ಪಾಸಿಟಿವ್, ನಾವು ಸೇಫ್ ಆಗಿದ್ದೀವಿ ಅಂತ ನೀವು ಯಾವಾಗ ಯೋಚನೆ ಮಾಡ್ತಾ ಹೋಗಿ, ನೀವು ಅದನ್ನೇ ಮೆಡಿಟೇಟ್ ಮಾಡ್ತಾ ಇರ್ತೀರಾ, ಅದನ್ನು ನೀವು ಮೆನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಾಗಿ ನೀವು ಈ ಥರ ಹೇಳ್ಕೊಂಡಷ್ಟು ಜಾಸ್ತಿ ಇದನ್ನು ನೀವು ಮೆನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅವಾಗ ಏನಾಗುತ್ತೆ ಅಂದರೆ, ಇದೇ ತುಂಬ್ತಾ ಹೋಗುತ್ತೆ, ಪಾಸಿಟಿವಿಟಿನೇ ತುಂಬ್ತಾ ಹೋಗುತ್ತೆ. ಓಕೆನಾ? ಅವಾಗ ಏನು ಗೊತ್ತಾ, ಒಂದು ಚೂರು ಸ್ಲೈಟ್ ಚೇಂಜಸ್ ಬರಲಿ ಲೈಫಲ್ಲಿ, ನಿಮಗೆ ಗೊತ್ತಾಗುತ್ತೆ, ವಾವ್ ಇವತ್ತು ಎಷ್ಟು ಚೆನ್ನಾಗಿತ್ತು ನೋಡು, ಇವತ್ತೇನಿಲ್ಲ, ಎಷ್ಟು ಖುಷಿಯಾಗಿ ದಿನ ಕಳೀತು, ಇವತ್ತೆಷ್ಟು ಚೆನ್ನಾಗಿತ್ತು, ಆಚೆ ಕಡೆ ಹೋಗಿ ಬಂದ್ವಿ, ಎಷ್ಟು ಆರಾಮಾಗಿ, ಎಷ್ಟು ಚೆನ್ನಾಗಿತ್ತು. ಯಾಕೆ ಅಂತಂದರೆ ನಿಮ್ಮ ಮೈಂಡ್ ಸೆಟ್ ಮಾಡ್ಕೋತಾ ಇದ್ದೀರಾ, ಆ ಥರ ಚೇಂಜ್ ಮಾಡ್ಕೋತಾ ಇದ್ದೀರಾ. ಸೊ ಆ ಥರ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಆವಾಗ ನೀವು ಎಷ್ಟು ನಂಬ್ತಾ ಹೋಗ್ತೀರಾ, ಇದು ಏನೇ ತೊಗೊಳ್ಳಿ ನೀವು, ಈವನ್ ಇವಾಗ ಹೀಲಿಂಗ್ ತೊಗೋತೀನಿ ಅಂದ್ರೂ ಕೂಡ ಅದು ಜಸ್ಟ್ ಡಿಪೆಂಡ್ಸ್ ಆನ್ ನಂಬಿಕೆ. ಆಯಿತಾ? ಆ್ಯಂಡ್ ನಾನು ತುಂಬ ಸಲನೂ ಹೇಳಿದ್ದೀನಿ, ನಾನೊಂದು ಮಾಧ್ಯಮ ಅಷ್ಟೇ, ನಾನೇನು ಬಂದು ನಾನೇ ಮಾಡ್ತೀನಿ, ನಾನೇ ಸರಿ ಮಾಡ್ತೀನಿ ಅಂತ ಹೇಳೋಕ್ಕೆ ನಾನು ಯಾರೂ ಅಲ್ಲ. ನೀವೇನು ಪೂಜೆ ಅಂತ ತೊಗೊಂಡಿರ್ತೀರಾ, ನಾನು ಪೂಜೆ ಮಾಡಿರ್ತೀನಿ ಇಲ್ಲಿಂದ ಅಷ್ಟೇನೆ, ಅದನ್ನು ಸರಿ ಮಾಡೋದು ಯಾರು? ಭಗವಂತನೇ. ಆಯಿತಾ? ಸೊ ನಂಬಿಕೆ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ನಂಬಿ, ಎಂಥ ಕಷ್ಟದ ಪರಿಸ್ಥಿತಿ ಇರಲಿ, ಭಗವಂತ ಇದೊಂದು ಚಾಲೆಂಜ್ ಕೊಟ್ಟಿದ್ದಾರೆ, ಈ ಚಾಲೆಂಜಿಂದ ನಾನು ಆಚೆ ಬರ್ತೀನಿ, ಚೆನ್ನಾಗಾಗ್ತೀನಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ ನಮ್ಮ ಲೈಫ್ ಅಂತ ನೀವು ನಂಬಬೇಕು ಅಷ್ಟೇ. ಸೊ ಇದೊಂದು ಕಾರ್ಡ್ ಜೊತೆಗೆ ಬಂದಿತ್ತು, ಇದೇನು ಅಂತ ಓದ್ಬಿಡೋಣ. घबराओ मत तुम हर वक्त मेरी शक्तियों के
ಸುರಕ್ಷಾ ಘೇರೆ ಮೇ ಹೋ ಅಂತಿದ್ದಾರೆ. ಸೊ ಇಲ್ಲಿ ಯಾರಿಗೋ ವೆರಿ ಕ್ಲಿಯರ್ಲಾಗಿ ಹೇಳ್ತಾ ಇದ್ದಾರೆ, ಹೆದರ್ಕೋಬೇಡ, ಹೆದರ್ಕೋಬೇಡ, ನನ್ನ ಶಕ್ತಿ, ನನ್ನ ಸುರಕ್ಷಾ ಕವಚ ನಿನ್ನ ಮತ್ತು ನಿಮ್ಮ ಫ್ಯಾಮಿಲಿಯವ್ರನ್ನ ಯಾವಾಗಲೂ ಸದಾ ಕಾಪಾಡ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಬ್ಯೂಟಿಫುಲ್ ಕಾರ್ಡ್ಸ್. ಇದು ತುಂಬ ಜನ ಯೋಚನೆ ಮಾಡಿರ್ತೀರಾ, ಯಾಕೆ ಈ ಥರ ಆಗ್ತಾಯಿದೆ, ತೊಂದರೆಗಳು ಬರ್ತಾ ಇದೆ, ನಿವಾರಣೆ ಆಗ್ತಾ ಇಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. ಇದು ಒಂಥರ ಸಮಯ, ಟೈಮ್ ಅನ್ನೋದು ಬರಬೇಕು ಎಲ್ಲ ಕ್ಲಿಯರ್ ಆಗೋದಕ್ಕೆ. ಇನ್ನೂ ಬೇಕಂತಂದರೆ ಹೀಲಿಂಗ್ ಹತ್ರ ಬೇಕು ಅಂದರೆ ತೊಗೊಳ್ಳಿ. ಇದೇನೆಂದರೆ ನಿಮ್ಮ ಕರ್ಮದ ಟೈಮ್ ಏನಿರುತ್ತೆ ಅದನ್ನು ಚೇಂಜ್ ಮಾಡೋದಷ್ಟೇನೆ, ಆಯಿತಾ? ಇವಾಗ ಎಷ್ಟೋ ವರ್ಷ ಒದ್ದಾಡ್ತಾ ಇರೋದು ಈಗ ಹೀಲಿಂಗ್ ತೊಗೊಂಡ ತಕ್ಷಣ ಸರಿ ಹೋಗ್ತಾ ಇದೆ ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ ಹೇಳಿ? ಸೊ ಅದೇನಂತಂದರೆ ಭಗವಂತನ ಕೃಪೆ ಆಗ್ತಿದೆ ಅಂತ ಅಷ್ಟೇನೆ. ಓಕೆನಾ? ಸೊ ಆ ಥರ ಅಂದ್ಕೊಳ್ಳಿ, ಖಂಡಿತ ತೊಗೊಳ್ಳಿ ಬೇಕು ಅಂತಂದರೆ. ಬಟ್ ಇದು ಇನ್ನೊಂದು ಕಾರ್ಡ್ ಅಂತ ಇದ್ದಾರೆ. ಎಸ್ ಬಾಬಾ. ಬಂದಿದೆ. उन्हें पता नहीं था कि तुम्हारे साथ मैं हूँ. वाओ. अब पता चल गया है, सब सुधर रहे हैं. ವೂ ಸೂಪರ್. ಇದು ನಿಮ್ಮ ಹೇಟರ್ಸ್ಗೆ ಹೇಳ್ತಾ ಇರೋದು. ಇದು ಸೂಪರ್ ಡೂಪರ್ ಎನರ್ಜಿ. ಸೊ ಭಗವಂತನೇ ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಇನ್ನೇನು ಹೇಳಿ ನಾನು. ಓಕೆನಾ? ಸೊ ಇಷ್ಟು ದಿವಸ ನಿಮಗೆ ನಿಮ್ಮ ಹೇಟರ್ಸ್ಗೆ ಅಂದರೆ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಹೇಟರ್ಸ್ ನಿಮ್ಗೇನು ತೊಂದರೆ ಕೊಡ್ತಾಯಿದ್ರು, ನಿಮ್ಗೇನು ಕಷ್ಟ ಕೊಡ್ತಾಯಿದ್ರು, ಭಯಂಕರ ಮಾಡಿದ್ದಾರೆ, ಆಯಿತಾ? ಅನ್ಯಾಯವಾಗಿ ಏನೆಲ್ಲ ನೆಗೆಟಿವಿಟಿ ಮಾಡಿದ್ದಾರೆ ಅವರು ಮಾಡ್ತಾಯಿದ್ರು, ಕಂಟಿನ್ಯೂಸ್ ಮಾಡ್ತಾಯಿದ್ರು. ಆದರೆ ನೀನು ಯಾರು, ನಿನ್ನ ಜೊತೆ ಯಾರಿದ್ದಾರೆ ಅಂತ ಗೊತ್ತಿರಲಿಲ್ಲ ಮುಟ್ಟಾಳ್ರಿಗೆ. ಮಾಡ್ತಾಯಿದ್ರು ನೆಗೆಟಿವಿಟಿನ, ಆದರೆ ಈಗ ಅರ್ಥ ಆಗಿದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಸೋ ಬ್ಯೂಟಿಫುಲ್ ನೋಡಿ. ಸೊ ಉನ್ಹೇ ಪತಾ ನಹೀ ತಾ ಕಿ ತುಮ್ಹಾರೆ ಸಾಥ್ ಮೇ ಹೂ. ವಾವ್. ಅಬ್ ಪತಾ ಚಲ್ ಗಯಾ ಹೇ. ನೋಡಿ, ಸಬ್ ಸುಧರ್ ರಹೇ ಹೇ ಅಂತಿದ್ದಾರೆ. ಸಬ್ ಸುಧರ್ ರಹೇ, ಈಗ ದಾರಿಗೆ ಬರ್ತಾ ಇದ್ದಾರೆ, ಟ್ರ್ಯಾಕಿಗೆ ಬರ್ತಾ ಇದ್ದಾರೆ, ಈಗ ಸರಿ ಹೋಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಥಾಟ್ ಏನಿತ್ತು, ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಫೀಲಿಂಗ್ ಏನಿತ್ತು, ನಿಮ್ಮ ಬಗ್ಗೆ ಒಂದು ಷಡ್ಯಂತ್ರ ಏನು ಮಾಡ್ತಾಯಿದ್ರು, ಒಂದು ಅನ್ಯಾಯ ಏನು ಮಾಡ್ತಾಯಿದ್ರು, ಭಯಂಕರ ಮಾಡಿದ್ದಾರೆ. ಅರ್ಥ ಆಯ್ತಾ? ಭಯಂಕರದಲ್ಲಿ ಭಯಂಕರ ಮಾಡಿದ್ದಾರೆ ನೆಗೆಟಿವಿಟಿ. ಇಲ್ಲಾಂದರೆ ಈ ಕಾರ್ಡ್ ಬರ್ತಾ ಇರಲಿಲ್ಲ, ಇನ್ನೊಂದು ತೆಗಿ ಕಾರ್ಡು ಅಂತ ಹೇಳ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಅಷ್ಟಕ್ಕೆ ಕ್ಲೋಸ್ ಮಾಡೋಳಿದ್ದೆ, 3 ಕಾರ್ಡ್ ಅಂತ ಕ್ಲೋಸ್ ಮಾಡೋಳಿದ್ದೆ, ಒಂದು ಎಕ್ಸ್ಟ್ರಾ ಬಂತು, ಮತ್ತೆ ಇನ್ನೊಂದು ತೆಗಿ ಅಂತಂದರು. ಅದೇ ಇದು. ಅರ್ಥ ಆಯ್ತಾ? ಸೊ ಯಾರೆಲ್ಲ ಕಾಯ್ತಾ ಇದ್ದೀರಾ, ನಿಮ್ಮ ಹೇಟರ್ಸ್, ನೀವು ಎಷ್ಟು ಯೋಚನೆ ಮಾಡ್ತೀರಾ, ಎಷ್ಟು ಮಾತಾಡಿದ್ದೀವಿ ನಾವು. ಆದರೆ ಈಗ ಸದ್ಯದಲ್ಲಿ ಫೋನ್ಗಿನೆಲ್ಲ ತೊಗೊಳ್ತಾ ಇಲ್ಲ ನಾನು. ನಿಮಗೂ ಗೊತ್ತು, ಭಾಳ ಕಷ್ಟ ಆಗುತ್ತೆ ಫೋನ್ ತೊಗೊಂಡು ಮಾತಾಡೋದಕ್ಕೆಲ್ಲ. ಈ ಥರ ಹೀಲಿಂಗ್ ಎಲ್ಲ ಇರುತ್ತೆ, ಪ್ಲಸ್ ಪರ್ಸನಲ್ ರೀಡಿಂಗ್ ಇರುತ್ತೆ, ಜೊತೆಗೆ ಈ ಥರ ಎಲ್ಲ ನಡೀತಾ ಇರುತ್ತೆ. ಸೊ ಇದು ಯೂಟ್ಯೂಬ್ದು ಚಾನೆಲ್ಸ್ಗೆ ವಿಡಿಯೋ ಎಲ್ಲ ಇರುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ಹೀಲಿಂಗ್ ಬೆಳಗ್ಗೆಯಿಂದ, ಆಯಿತಾ? ಬೆಳಗ್ಗೆಯಿಂದ ಹೀಲಿಂಗ್ ಇರುತ್ತೆ, ಸಂಜೆ ತನಕ ನಡೆಯುತ್ತೆ. ಅದಾದಮೇಲೇ ಪರ್ಸನಲ್ ರೀಡಿಂಗ್ ಮಾಡೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅಂತ ತೊಗೊಂಡಿರ್ತೀರಾ ಅವ್ರಿಗೆ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈವ್ನಿಂಗ್ಸ್ ಟೈಮೇ ಆಗೋದು. ಏಕೆಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಎಲ್ಲ ಹೀಲಿಂಗ್ ಇರುತ್ತೆ. ಸೊ ಅವ್ರಿಗೆ ಟೈಮ್ ಕೊಟ್ಟಿರ್ತೀನಿ, ಅವ್ರದ್ದು ಹೀಲಿಂಗ್ ಎಲ್ಲ ಮುಗಿಸ್ಬೇಕು. ಅದಾದಮೇಲೇ ಪರ್ಸನಲ್ ರೀಡಿಂಗ್ ಮಾಡಬೇಕು. ಅದಾದಮೇಲೆ ಯೂಟ್ಯೂಬ್ ಚಾನಲ್ಗೆ ರೀಡಿಂಗ್ ಮಾಡೋದು, ಆಯಿತಾ? ಅಂದರೆ ಇವಾಗ ಏನು ಮಾಡ್ತಾಯಿದ್ದೀನಿ, ಇದು ಮಧ್ಯರಾತ್ರಿ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಓಕೆನಾ? ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಹೀಲಿಂಗ್ ಸಮಯಕ್ಕೆ ಅಲ್ಲಿ ಮಿಸ್ ಆಗಕ್ಕೆ ಬಿಡೋದಿಲ್ಲ. ಆ್ಯಂಡ್ ಪರ್ಸನಲ್ ರೀಡಿಂಗ್ ಏನು ಟೈಮ್ ಕೊಟ್ಟಿರ್ತೀನಿ, ಆ್ಯಂಡ್ ಪರ್ಸನಲ್ ರೀಡಿಂಗ್ ಅಂದಿರ್ತೀರಾ 2 ಡೇಸ್ ಅಂತ ಟೈಮ್ ಹೇಳಿದ್ದೀನಿ ವೆರಿ ಕ್ಲಿಯರಾಗಿ. ಇವತ್ತು ಪೇ ಮಾಡಿದ್ದೀರಾ ಅಂದರೆ, ಇವತ್ತು ಮಧ್ಯಾಹ್ನ 12 ಗಂಟೆಗೆ ಪೇ ಮಾಡ್ತೀರಾ ಅಂದರೆ, ನಾಳೆ ಮಧ್ಯಾಹ್ನ 12 ಗಂಟೆಗೆ 1 ಡೇ ಆಗುತ್ತೆ. ಮತ್ತು ನಾಡಿದ್ದು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ 2 ಡೇಸ್ ಆಗುತ್ತೆ. ಸೊ ನಾನು ಆ ಲೆಕ್ಕದಲ್ಲಿ 2 ಡೇಸ್ ಅಂತ ಟೈಮ್ ಹೇಳಿರ್ತೀನಿ. ಆ್ಯಂಡ್ 2 ಡೇಸ್ ನಾಡಿದ್ದು ಮಧ್ಯಾಹ್ನ 12 ಗಂಟೆಗೆ ಆಯಿತು ಅಂತಂದರೆ ಮತ್ತೆ ಹೀಲಿಂಗ್ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಸೊ ಹೀಲಿಂಗ್ ಎಲ್ಲ ಮುಗಿದ ತಕ್ಷಣ ಆನ್ ಪ್ರಯಾರಿಟಿ ಪರ್ಸನಲ್ ರೀಡಿಂಗ್ ಮಾಡಿ ಕಳಿಸಿರ್ತೀನಿ. ರೆಕಾರ್ಡಿಂಗ್ ಇರುತ್ತೆ, ಅಥವಾ ಬೇಕು ಅಂದರೆ ಡೈರೆಕ್ಟ್ ವಿಡಿಯೋ ಕಾಲ್ ಬೇಕು ಅಂದರೆ ಸರಿ, ಅಥವಾ ಆಡಿಯೋ ಕಾಲ್ ಬೇಕು ಅಂದರೂ ಸರಿ. ಸೊ ಅದು ಇರುತ್ತೆ. ಓಕೆನಾ? ಸೊ ಆ ಥರ ಇದೆ. ಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಮೆಸೇಜ್ ಹಾಕಿ, ಅದು ಡಿಸ್ಕ್ರಿಪ್ಷನಲ್ಲೆಲ್ಲ ಇರುತ್ತೆ ಡೀಟೇಲ್ಸ್ ಎಲ್ಲ. ಸೊ ನಿಮ್ಗೆ ಗೊತ್ತಾಗತ್ತಾ ಇಲ್ಲ ನೋಡೋದಕ್ಕೆ ಅಂತಂದರೆ ಮೆಸೇಜ್ ಹಾಕ್ತೀನಿ. ಓಕೆನಾ? ಮತ್ತು ಇನ್ನೊಂದು ಸಲ 10ನೇ ತಾರೀಕಿಂದ, ಆಯಿತಾ, ಅಮಾವಾಸ್ಯೆ ಪೂಜೆ ಶುರುವಾಗ್ತಾ ಇದೆ ಮಾತಾ ಕಾಳಿ ಆಶೀರ್ವಾದದಿಂದ. ಆ್ಯಂಡ್ ಇದು ಫಸ್ಟ್ ಟೈಮ್ ಈ ಥರ ಮಾಡಿಸ್ತಾ ಇರೋದು ಮಾತಾ. ಬಿಕಾಸ್ ಲಾಸ್ಟ್ ಟೈಮ್ ಏನಾಯಿತು, ಮೊನ್ನೆ ಇದರಲ್ಲೂ
ಬೇರೆಯವರು ಲೈಕ್ ತುಂಬ ಜನ ಅವರಾಗವರೇ ತೊಗೊಂಡಿರೋರು. ಲೈಕ್ ಅಮಾವಾಸ್ಯೆ ಟೈಮ್ಗೆ ಮಾಡಿಕೊಡಿ ನಮಗೂನುವೆ, ತುಂಬ ನಮಗೆ ಡಿಸ್ಟರ್ಬ್ ಆಗುತ್ತೆ ಆ ಸಮಯದಲ್ಲಿ ಅಂತ ಹೇಳಿ ಅವರಾಗವರೇನೆ ನಮಗೆ ಈ ಸಮಯಕ್ಕೆ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಅಷ್ಟು ಗಮನ ಕೊಟ್ಟಿರಲಿಲ್ಲ. ಓಕೆ, ಅವ್ರ ಇಷ್ಟ, ಯಾವಾಗ ಬೇಕು ಮಾಡೋಣ ಅಂತ ಮಾಡಿಕೊಡ್ತಾ ಇದ್ದೆ. ಬಟ್ ಇದು ಮೊನ್ನೆ ಕಾಳಿ ಮಾತಾ ಕಾಳಿ ಆಶೀರ್ವಾದ ಯಾವ ಥರ ಆಯಿತು ಅಂತಂದರೆ, ಹೀಗೆ ಮಾಡಬೇಕು ಅಂತ ಹೇಳಿ ಅಮಾವಾಸ್ಯೆ ಪೂಜೆ ಮಾಡು ಅಂತ ಹೇಳಿ ಇದಾಯಿತು. ಸೊ ಹಾಗಾಗಿ ಇದು ಮತ್ತೆ ಶುರು ಮಾಡಿದ್ದೀನಿ. ಓಕೆನಾ. ಸೊ ಇವಾಗ ತೊಗೋತೀರಾ ಅಂದರೆ ವೆರಿ ಕ್ಲಿಯರಾಗಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ₹1000 ಇರುತ್ತೆ. ಆ್ಯಂಡ್ ನೀವು ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕು. ಅರ್ಥ ಆಯ್ತಾ? ನನಗಿಲ್ಲ, ಕಷ್ಟ ಆಗುತ್ತೆ, ಯಾರು ಪೇಮೆಂಟ್ ಯಾರ್ದು ಅಂತ ನೋಡೋಕ್ಕೆ ಕಷ್ಟ ಆಗುತ್ತೆ. ನೀವು ವಾಟ್ಸಪ್ಪಲ್ಲಿ ಹಾಕ್ಬಿಟ್ಟಿದ್ದೀರಾ ಅಂದರೆ ನನಗೆ ಕನ್ಫರ್ಮು, ಓಕೆ ಇವ್ರದ್ದೇನೆ ಅಂತ. ಸೊ ನನಗೆ ಇನ್ನೇನು ಬೇಕು ಫರ್ದರ್ ಕೇಳ್ತೀನಿ. ಆ್ಯಂಡ್ ಅದೇ ಥರ ಅಮಾವಾಸ್ಯೆ ಸಮಯಕ್ಕೆ ತೊಗೊಳ್ತೀರಾ ಅಂತಂದರೆ ₹750 ಆಗುತ್ತೆ ಒಬ್ಬರಿಗೆ ಒಂದು ವಾರಕ್ಕೆ. ಓಕೆನಾ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೇ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ಓಕೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವ್ಯೂಸ್, ಸಬ್ಸ್ಕ್ರಿಪ್ಷನ್, ಮೆಂಬರ್ಶಿಪ್ ಯಾರೆಲ್ಲ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪುನಃ ತೊಗೋಬೇಕಾಗತ್ತೆ. ಎವ್ರಿ ಮಂತ್ ಅದನ್ನು ರಿನ್ಯೂ ಮಾಡಬೇಕಾಗತ್ತೆ. ಓಕೆನಾ. ಅದಿರುತ್ತೆ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮ್ಮೆಲ್ಲರ ಮೆಂಬರ್ಶಿಪ್ಗೋಸ್ಕರನೂ ಥ್ಯಾಂಕ್ ಯು. ಮತ್ತು ಬ್ಯೂಟಿಫುಲ್ ಕಮೆಂಟ್ಸಿಗೆ ಥ್ಯಾಂಕ್ ಯು. ಮತ್ತು ನಿಮ್ಮ ಲೈಕ್ಸು, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸೊ ದಟ್ ಸ್ವಲ್ಪ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಸಿಗುತ್ತೆ, ಆಯಿತಾ, ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಓಕೆ. ಆ್ಯಂಡ್ ಯಾರೆಲ್ಲ ಸ್ಟೋರ್ಸಿಂದ ಬೈ ಮಾಡ್ತಾ ಇದ್ದೀರಾ, ಮ್ಯಾಜಿಕಲ್ ಮೀಡಿಯಾ 279stores.dm2buy.com ಅಂತ ಹೇಳಿ ವೆಬ್ಸೈಟ್ಗೆ ಹೋಗಿ ಯಾರು ಪರ್ಚೇಸ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಪರ್ಸನಲ್ ಹೀಲಿಂಗ್ ತೊಗೋತಾ ಇದ್ದೀರಾ ಮತ್ತು ಪರ್ಸನಲ್ ರೀಡಿಂಗ್ ಯಾರು ತೊಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ.